ಹಾಯ್ ಗುಡ್ ಮಾರ್ನಿಂಗ್. ನಿನ್ನೆ ಇನ್ನೊಂದಿಷ್ಟು ಪ್ಲ್ಯಾನ್ ಮಾಡಿದೆ. ಲೈಕ್ ಕೆಲವೊಂದು ಎಮರ್ಜೆನ್ಸಿ ಕಾಂಟ್ಯಾಕ್ಟನ್ನು ಕಲೆಕ್ಟ್ ಮಾಡುವಂಥದ್ದು. ಈಚ್ ಕಂಟ್ರಿಗೆ ನಾವು ಎಲ್ಲೆಲ್ಲಿ ಟ್ರಾವೆಲ್ ಮಾಡ್ತೀವಲ್ಲ ಒಂದು ರೂಟಿಂಗಲ್ಲಿ, ಆ ರೂಟಿಂಗಲ್ಲಿ ನಮ್ಗೆ ಏನೇನು ಎಮರ್ಜೆನ್ಸಿ ಬೇಕತ್ತಲ್ಲ, ಇತ್ತು ಪೊಲೀಸ್ ಕಾಂಟ್ಯಾಕ್ಟ್ ಇರ್ಬೋದು ಅಥವಾ ಹಾಸ್ಪಿಟಲ್ ಕಾಂಟ್ಯಾಕ್ಟು, ಗ್ಯಾರೇಜು, ಈ ಥರದ್ದು. ಲೈಕ್ ಐ ಥಿಂಕ್ ಇದು 3 ಬಂದುಬಿಟ್ಟು ನಮಗೆ ಬೇಸಿಕ್ ಆಗಿರುತ್ತೆ. ಸೊ ಇನ್ನು ಯಾವುದಾದ್ರೂ ಬೇಕು ಅಥವಾ ಯಾವುದೋ ಹೋಟೆಲ್ ಇರ್ಬೋದು, ಈ ಥರದ್ದೆಲ್ಲ ಒಂದಿಷ್ಟು ಪ್ಲ್ಯಾನ್ ಮಾಡಿದ್ದೀನಿ. ಸೊ ಇನ್ನೂ ಅದನ್ನು ಸಿಸ್ಟಮಲ್ಲಿ ಅಪ್ಡೇಟ್ ಮಾಡಬೇಕು. ಲೈಕ್ ಇದು ಮಾಡ್ಕೋಬೇಕು, ಯಾವ್ಯಾವ ಪ್ಲೇಸಲ್ಲಿ ಎಲ್ಲ ಏನೇನಿದೆ ಅಂತ ಹೇಳ್ಬಿಟ್ಟು ನಿಯರ್ ಬೈಸು. ಸೊ ಅದಾದಮೇಲೆ ಇನ್ನೊಂದು ಪ್ಲ್ಯಾನ್ ಮಾಡಿದ್ದೀನಿ, ಲೈಕ್ ಪ್ರಮೋಷನ್ಗೆ ಅಂತ ಹೇಳ್ಬಿಟ್ಟು, ಲೈಕ್ ವಾಚ್ ಆ್ಯಂಡ್ ವಿನ್ ಅಂತ ಒಂದು ಕಾಂಟೆಸ್ಟ್ ಥರ. ಸೊ ಇದರಲ್ಲಿ ನೀವೇನಾದ್ರು ರೆಗ್ಯುಲರಾಗಿ ವಾಚ್ ಮಾಡ್ತಾಯಿದ್ರೆ ಅದಕ್ಕೊಂದು ಏನೋ ಗಿಫ್ಟ್ ಕೊಡೋ ಥರ ಏನೋ ಒಂದಿಷ್ಟು ಪ್ಲ್ಯಾನ್ ಮಾಡಿದ್ದೀನಿ. ಸೊ ಅದನ್ನು ನಾಳೆ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅದರದ್ದು ವೀಡಿಯೋನ. ಸೊ ಇನ್ನೊಂದಿಷ್ಟು ಡಿಸೈನ್ ಮಾಡಬೇಕಾಗಿದೆ ಅದನ್ನು, ಪ್ಲ್ಯಾನನ್ನು ಹೇಗೆ ಏನು ಅಂತ ಹೇಳ್ಬಿಟ್ಟು. ನಾಳೆನೂ ವೀಕೆಂಡ್ ಆಗಿದ್ದಕ್ಕೆ ನಾನು ಫ್ರೀ ಆಗಿರ್ತೀನಿ. ಮೋಸ್ಟ್ಲಿ ಎಲ್ಲೂ ಹೋಗೋ ಪ್ಲ್ಯಾನ್ ಇಲ್ಲ. ಹೋದರೆ ಒಂದು ಮೈಸೂರಿಗೆ ಹೋದೆ ಹೇಳಲಿಕ್ಕೆ ಆಗಲ್ಲ. ಲೈಕ್ ಅರ್ಲಿ ಮಾರ್ನಿಂಗ್ ಏನು ತಲೆ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ನಾಳೆ ಒಂದಿಷ್ಟು ಸ್ಪಾನ್ಸರ್ಶಿಪ್ಗೆ ಅಪ್ರೋಚ್ ಮಾಡೋ ಪ್ಲ್ಯಾನ್ ಇದೆ. ಲೈಕ್ ಆಟೋಮೊಬೈಲ್ ಇಂಡಸ್ಟ್ರಿ ರಿಲೇಟೆಡ್ ಯಾವ್ದು ಇರುತ್ತಲ್ವ, ಸೊ ಅವರಿಗೆಲ್ಲ ಲೈಕ್ ಅಪ್ರೋಚ್ ಮಾಡಬೇಕು. ಸೊ ಅವ್ರ ಕಡೆಯಿಂದ ರೆಸ್ಪಾನ್ಸ್ ಬರ್ತಾ ಇರಲಿ, ನನ್ನ ಕಡೆಯಿಂದ ಅಪ್ರೋಚ್ ಮಾಡೋದಂತೂ ಮಾಡ್ತೀನಿ ನಾನು. ಐ ಥಿಂಕ್ ಇದು ಒಂದಿಷ್ಟು ಜನರಿಗೆ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಲೈಕ್ ಅಂದರೆ ಕೆಲವೊಬ್ಬರು ಇರ್ತಾರೆ, ಲೈಕ್ ಲಾಸ್ಟ್ ಮೂಮೆಂಟಲ್ಲಿ ಕೈ ಕೊಟ್ಬಿಡ್ತಾರೆ. ಲೈಕ್ ಫಾರ್ ಎಕ್ಸಾಂಪಲ್, ಇವಾಗ ನಾವೆಲ್ಲೋ ಒಂದು ಗ್ರೂಪಲ್ಲಿ ಟ್ರಿಪ್ಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿರ್ತೀವಿ. ಸೊ ಏನಾಗುತ್ತೆ, ಎಲ್ಲ ಏನೋ ನಾಳೆ ನಾವು ಹೊರಡಬೇಕು ಅನ್ನೋ ಅಷ್ಟರಲ್ಲಿ ಇವತ್ತು ಸಂಜೆ ಹೇಳ್ಬಿಡ್ತಾರೆ, ಇಲ್ಲ ನನಗೆ ಹಂಗಾಯ್ತು ಹಿಂಗಾಯ್ತು ಅಂತ ಸ್ಟೋರಿ ಹೇಳೋರು. ಸೊ ಈ ಥರ ಪರ್ಸನು ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟಲ್ಲಿ ಅಥವಾ ನೀವು ಅಂಥವ್ರ ಜೊತೆಗೆ ಡೀಲ್ ಮಾಡ್ತಾಯಿದ್ರೆ ಅಂಥವ್ರನ್ನ ದೂರನೇ ಇಟ್ಬಿಡಿ. ಯಾಕಂದರೆ ನಿಮ್ಮದು ಎಂಟೈರ್ ಪ್ಲ್ಯಾನನ್ನು ಅವರು ಕೊಲ್ಯಾಪ್ಸ್ ಮಾಡಿಬಿಡ್ತಾರೆ. ಸೊ ಇಂಥ ಜನರಿಂದ ನಾವು ಆದಷ್ಟು ದೂರ ಇರಬೇಕು. ಯಾಕಂದರೆ ನಮ್ಮ ಹ್ಯಾಪಿನೆಸ್ಸು, ನಮ್ಮ ಇದನ್ನು ಸ್ಪಾಯ್ಲ್ ಮಾಡಿಬಿಡ್ತಾರೆ ಅವರು. ಆಮೇಲೆ ಈ ಟ್ರಿಪ್ಪಲ್ಲಿ ನಾನು ಲೈಕ್ ಮಲ್ಟಿಪಲ್ ಕಂಟ್ರಿ ವಿಸಿಟ್ ಮಾಡೋದ್ರಿಂದ ಈಚ್ ಕಂಟ್ರಿನಲ್ಲಿ ಅವ್ರದ್ದು ಜನಗಳ ಲೈಫ್ ಸ್ಟೈಲ್ ಹೇಗಿದೆ, ಅಲ್ಲಿನ ಎಜುಕೇಷನ್ ಸಿಸ್ಟಮನ್ನು ಹೇಗಿದೆ, ಅಥವಾ ಅಲ್ಲೇನಾದ್ರು ಟೆಕ್ನಾಲಜಿ ಹೇಗಿದೆ, ಲೈಕ್ ಅಗ್ರಿಕಲ್ಚರನ್ನು ಹೇಗೆ ಮಾಡ್ತಾರೆ, ಅಟ್ಲೀಸ್ಟ್ ಅಲ್ಲಿ ಲೋಕಲ್ ಪೀಪಲ್ ಜೊತೆ ಇಂಟ್ರ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಾನು. ಬಟ್ ನೋಡೋಣ, ಒಂದಿಷ್ಟು ಕಂಟ್ರೀಸಲ್ಲಿ ನನ್ನ ಕಾನ್ಫಿಡೆನ್ಸ್ ಇದೆ. ಲೈಕ್ ಈ ಕಡೆ ಟಿಲ್ ಐ ಥಿಂಕ್ ಲಾವೋಸ್ ತನಕನೂ ಪರವಾಗಿಲ್ಲ ಅನಿಸುತ್ತೆ. ಅದಾದ ನಂತರ ಚೈನಾಸ್ದಲ್ಲೆಲ್ಲ ಗೊತ್ತಿಲ್ಲ, ಯಾಕಂದರೆ ಒಂದು ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಗ್ಬೋದು. ಬಟ್ ಇಲ್ಲಿ ಐ ಥಿಂಕ್ ಲಾವೋಸು, ಥೈಲ್ಯಾಂಡು, ಮಯನ್ಮಾರ್ ಎಲ್ಲ ಸ್ವಲ್ಪ ಇಂಗ್ಲೀಷು ಪ್ರಾಬ್ಲಮ್ ಇಲ್ಲ ಅನಿಸುತ್ತೆ. ಅಟ್ಲೀಸ್ಟ್ ಒಂದು ಪೀಪಲ್ ಆದರೂ ಮಾತಾಡ್ತಾರೆ. ಸೊ ನೋಡೋಣ, ಮ್ಯಾಕ್ಸಿಮಮ್ ನನ್ನ ಕಡೆಯಿಂದ ಎಷ್ಟು ನಾವು ಬೆನಿಫಿಟನ್ನು ಅಥವಾ ಆಪರ್ಚುನಿಟಿನ ಯೂಸ್ ಮಾಡ್ಕೊಳ್ಳೋಕ್ಕಾಗುತ್ತೋ ಅದನ್ನಷ್ಟನ್ನು ನಾನು ಎಫರ್ಟ್ ಆಗ್ತಾಯಿದ್ದೀನಿ. ಬರೀ ವಿಡಿಯೋ ಅಷ್ಟೇ ಮಾಡೋದಲ್ಲ, ಅಲ್ಲಿನ ಹೇಗಿದೆ ಏನು ಆ ಥರ ನಮಗೇನಾದ್ರು ಅಡ್ವಾಂಟೇಜ್ ಆಗುತ್ತಾ ಆ ಥರದ್ದೆಲ್ಲ ಒಂದಿಷ್ಟು ಪ್ಲ್ಯಾನ್ಗಳನ್ನು ಮಾಡ್ತಾಯಿದ್ದೀನಿ. ಯಾಕಂದರೆ ಇದು ಕಾಸ್ಟು ಕೂಡ ನನಗೆ ಹೈ ಆಗುತ್ತೆ. ನಾನು ಅದನ್ನು ಯೂಟಿಲೈಸ್ ಮಾಡ್ಕೊಳ್ಳಿಲ್ಲ ಅಂದರೆ ನನಗೆ ವೇಸ್ಟ್ ಆಗುತ್ತೆ. ಅದು ಇಮಿಡಿಯೇಟ್ಲಿ ನನಗೆ ಅದರ ಬೆನಿಫಿಟ್ ಕೊಟ್ಟಿಲ್ಲ ಅಂದರೂ ಕೂಡ ಫ್ಯೂಚರಲ್ಲೆಲ್ಲೋ ಹೆಲ್ಪ್ ಆಗುತ್ತೆ ನನಗೆ. ಯಾಕಂದರೆ ಅಲ್ಲಿ ಎಲ್ಲೆಲ್ಲಿ ವಿಸಿಟ್ ಮಾಡಿರ್ತೀವಿ ಅಲ್ಲಿನ ಕಾಂಟ್ಯಾಕ್ಟ್ ನಂಬರನ್ನು ತೊಗೊಳ್ಳುವಂಥದ್ದು, ಆ ಥರದ್ದು ಒಂದಿಷ್ಟು ಪ್ಲ್ಯಾನ್ಗಳಿದ್ದಾವೆ. ಸೊ ನೋಡೋಣ. ಇನ್ನೊಂದು ಏನಂದರೆ ಲೈಕ್ ಫ್ಲೈಟಲ್ಲಿ ಹೋಗೋದಕ್ಕೂ ನಾವು ಈ ಥರ ರೋಡಲ್ಲಿ ಹೋಗೋಕ್ಕೂ ಲಾಟ್ಸ್ ಆಫ್ ಡಿಫ್ರೆನ್ಸ್ ಇರುತ್ತೆ. ಸೊ ಫ್ಲೈಟಲ್ಲಿ ಹೋದರೆ ಏನಾಗುತ್ತೆ ಅಂದರೆ, ಲೈಕ್ ನಾವು ಇಲ್ಲಿ ಬೆಂಗಳೂರಲ್ಲಿ ಫ್ಲೈಟ್ ಹತ್ತಿದ್ರೆ ಸೊ ನಾವು ಎಲ್ಲಿ ಇಳಿಬೇಕೋ ಅಲ್ಲಿ ಹೋಗಿರ್ತೀವಿ. ಬಟ್ ನಮಗೇನೋ ಅದು ಎಕ್ಸ್ಪೀರಿಯೆನ್ಸ್ ಥರ ಇರೋಲ್ಲ. ಕಣ್ಣು ಮುಚ್ಕೊಂಡು ತೊಗೊಂಡೋಗಿ ನಮ್ಗೆ ಅಲ್ಲಿ ಬಿಟ್ಟಂಗಾಗಿರುತ್ತೆ. ಬಟ್ ಇದು ರೋಡಲ್ಲಿ ಹೋದಾಗ ನಾವು ತುಂಬಾ ಇದು ವಿಷಯಗಳು ನಮಗೆ ನೋಡೋಕ್ಕೆ ಸಿಗುತ್ತೆ. ಇನ್ಫಾರ್ಮೇಷನು ಅದು ಅಥವಾ ಅಲ್ಲಿನ ಏನಿರುತ್ತೆ ಎನ್ವೈರ್ಮೆಂಟು, ಆಮೇಲೆ ಬೇಜಾನು ನೋಡೋಕ್ಕೆ ಆಪರ್ಚುನಿಟಿ ಸಿಗುತ್ತೆ. ಸೊ ಐ ಪ್ರಿಫೇರ್ ಇದೇ ತುಂಬ ಚೆನ್ನಾಗಿದೆ ಅನಿಸುತ್ತೆ. ಸೊ ನಾನೇನೋ ತುಂಬ ದುಡ್ಡು ಇಟ್ಕೊಂಡು ಪ್ಲ್ಯಾನ್ ಮಾಡ್ತಾಯಿರಲ್ಲ, ನಾನು ಕೂಡ ಇವಾಗ 1 ರೂಪೀಸು ಕೂಡ ಅರೇಂಜ್ ಮಾಡಬೇಕು. ಬಟ್ ಈ ಥರ ನಾವು ಅರೇಂಜ್ ಮಾಡಿ ಆಮೇಲೆ ಫೈನಲಿ ನಾವು ಸಕ್ಸಸ್ ಆದಾಗ ಅದ್ರದ್ದು ಆಗೋ ಖುಷಿನೇ ಬೇರೆ. ಫಾರ್ ಎಕ್ಸಾಂಪಲ್, ನಾನು ಇವಾಗ ಇಲ್ಲಿಂದ ಟ್ರೈ ಮಾಡಿ ಅಂದರೆ ಇಲ್ಲಿಂದ ಹೊರಟಿ ನಾನು ಅಲ್ಲಿ ನನ್ನ ಎಂಡ್ ಡೆಸ್ಟಿನೇಷನ್ ನೋಡ್ಬಿಟ್ಟು ಲಂಡನ್ನು ಅಲ್ಲಿ ರೀಚ್ ಆದಾಗ ಆಗೋ ಖುಷಿನೇ ಬೇರೆ ಆಗಿರುತ್ತೆ. ಆಮೇಲೆ ಪ್ರತಿಯೊಂದು ದಿನವೂ ಕೂಡ ನಾವು ಪ್ಲ್ಯಾನ್ಗಳನ್ನು ಮಾಡ್ತಾಯಿರ್ತೀವಿ, ಹೇಗೆ ಮಾಡಬೇಕು, ದುಡ್ಡನ್ನು ಹೆಂಗೆ ಅಡ್ಜಸ್ಟ್ ಮಾಡಬೇಕು, ಏನು ಎತ್ತ ಅಂತ ಹೇಳ್ಬಿಟ್ಟು. ಸೊ ಇಟ್ ವಿಲ್ ಗಿವ್ ಲಾಟ್ಸ್ ಆಫ್ ಮೆಮರೀಸ್. ಸೊ ಅದನ್ನು ಏನು ಹೇಳ್ತಾರೆ, ಅದನ್ನು ಕೌಂಟೇ ಮಾಡೋಕ್ಕಾಗಲ್ಲ, ಅಷ್ಟು ಕೌಂಟ್ಲೆಸ್ ಮೆಮೊರೀಸ್ ಇರುತ್ತೆ ನಿಮಗೆ ಈಚ್ ಡೇಸು ಕೂಡ. ಆಮೇಲೆ ಪ್ರತಿಯೊಂದು ದಿನವೂ ಕೂಡ ನಾವು ಹೊಸ ಪ್ಲೇಸ್ ಆಗಿದ್ದಕ್ಕೆ ಇನ್ನೊಂದಿಷ್ಟು ಇನ್ಫಾರ್ಮೇಷನ್ನ ಕಲೀಲಿಕ್ಕೆ ಒಂದು ಆಪರ್ಚುನಿಟಿ ಸಿಗುತ್ತೆ ನಮಗೆ. ಸೊ ಐ ಥಿಂಕ್ ಇವತ್ತಿನ ವೀಡಿಯೋದಲ್ಲಿ ಇಷ್ಟೇ ಅನಿಸುತ್ತೆ. ಸೊ ನಾಳೆ ನೋಡೋಣ, ಎಲ್ಲರೂ ಹೊರಗಡೆ ಹೋದರೆ ನಾನು ಬೇರೆ ಏನಾದ್ರು ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಸೊ ಸಿಗೋಣ ನಾಳೆ. ಬಾಯ್ ಬಾಯ್.